ಅಸಂಖ್ಯಾತ ಭಕ್ತ ಜನರ ಸಂಕಲ್ಪದಂತೆ ಗುಡಿಬಂಡೆಯ ಶ್ರೀ ಗಾಯತ್ರಿ ದೇವಿ ದೇಗುಲ ಪ್ರತಿಷ್ಠಾಪನೆಯ 37ನೇ ವಾರ್ಷಿಕೋತ್ಸವ, ಸರ್ವಧರ್ಮ ಸಮನ್ವಯ ಗಾಯತ್ರಿ ವಿಶ್ವಧ್ಯಾನ ಮಂದಿರ ಸಮಚ್ಚಯ, ದಡಿಯ ಗಾಯತ್ರಿ ಮಹಾಯಜ್ಞ ಮಂಟಪ ಹಾಗೂ ದಿವಂಗತ ಶ್ರೀಮತಿ ಯಶೋದಮ್ಮ ಶ್ರೀ ರಾಮಚಂದ್ರರಾವ್ ಸ್ಮಾರಕ ವೇದ ವಿಜ್ಞಾನ ಪಾಠಶಾಲೆ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನು ವೈಭವೋಪೇತವಾಗಿ ನೆರವೇರಿಸಲಾಯಿತು. ಮತ್ತು ಹಾಗೆ ನಮ್ಮ ನಾಗೇಂದ್ರ ಸ್ವಾಮಿ ಮತ್ತು ಅವರೆಲ್ಲರೂ ಸ್ವಾಮಿಗಳು ಎಲ್ಲರೂ ನಮ್ಮ ಸುಮಾರು ಜನರ ಒಂದು ಆಶೀರ್ವಾದದಿಂದ, ಅವರ ಪ್ರೋತ್ಸಾಹದಿಂದ ಇವತ್ತು ಗಾಯತ್ರಿ ಮಾತೆಯ ಒಂದು ಸರ್ವಧರ್ಮ ಸಮನ್ವಯ ಕೇಂದ್ರ ವಿಶ್ವ ಧ್ಯಾನ ಮಂದಿರ ಇವತ್ತು ರೆಡಿ ಆಗ್ತಾ ಇದೆ. ಇದೇ ಗುರುವಾರ ದಿವಸ 12ನೇ ತಾರೀಕು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ನಾನು ನೋಡಿ ನನಗೆ ಸಂತೋಷ ಆಯಿತು. ಗುಡಿಬಂಡೆಗಿರೋ ಇತಿಹಾಸಕ್ಕೆ ಇದೊಂದು ನಿದರ್ಶನ ಅಂತ ನಾನಂತೂ ನಂಬಿದ್ದೀನಿ. ಖಂಡಿತವಾಗಲೂ ಒಳ್ಳೆಯ ಈ ಒಂದು ಧ್ಯಾನ ಮಂದಿರ ಆಗ್ತಾ ಇದೆ. ಇದು ಒಳ್ಳೆಯ ಶುಭ ಸೂಚಕ ಅಂತ ನಾನು ಭಾವಿಸಿದ್ದೀನಿ. ಇನ್ನಷ್ಟು ಬೇಗ ಇನ್ನೂ ಕೆಲವು ಕೆಲಸಗಳಿದೆ. ನಾನು ಮೊದಲನೇದಾಗಿ ಸ್ವಲ್ಪ ಪ್ರೋತ್ಸಾಹ ಮಾಡಿ ಈಗ ನಾನೇ ಒಪ್ಕೊಂಡಿದ್ದೀನಿ. ನಮ್ಮ ಇದರಲ್ಲಿ 1 ಕೋಟಿ ವೆಚ್ಚದಲ್ಲಿ ಒಂದು ಕಲ್ಯಾಣಿ ಮಾಡೋಕ್ಕೆ ಆವತ್ತೇ ಒಂದು ಬುದ್ಧಿ ಪೂಜೆನೂ ಮಾಡ್ತಾಯಿದ್ದೀವಿ. ಇನ್ನಷ್ಟು ಜನರಿಗೆ ಉಪಯೋಗ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. 5 ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಾಯಜ್ಞ, ಪೂಜಾ ಕೈಂಕರ್ಯಗಳು, ಧಾರ್ಮಿಕ, ಸಾಂಸ್ಕೃತಿಕ, ಗುರುವಂದನೆ, ಉಪನಯನ, ಅನ್ನದಾನ ಮೊದಲಾದ ಕಾರ್ಯಕ್ರಮಗಳು ಯಶೋ ಸಂಪನ್ನವಾದವು. ओम विधात्रे स्वाहा, ओम वेदरत्ने स्वाहा, ओम शुमायाय स्वाहा, ओम विराजने स्वाहा, ओम क्षेत्र स्वरूपाय स्वाहा, ओम क्षेत्रेष्टि स्वाहा, ओम क्षेत्रक्षेत्रकारणे स्वाहा, ओम जगद्गुरुगाय स्वाहा, ओम क्षेत्रवासवर्तिताय स्वाहा, ओम विजयाय स्वाहा, ओम विराय स्वाहा, ओम विद्याय स्वाहा, ओम अंतर्जनवत्सराय स्वाहा, ओम पार्वती स्वाहा, ओम वामकेश्वरी स्वाहा. ವೇದಮೂರ್ತಿ ಬ್ರಹ್ಮಶ್ರೀ ಮಾಂಕಾಲ ಸದಾಶಿವ ಶರ್ಮಾ ಹಾಗೂ ವೇದ ಬ್ರಹ್ಮಶ್ರೀ ಮಾಂಕಾಲ ಶ್ರೀಹರಿ ಶರ್ಮಾ ನೇತೃತ್ವದಲ್ಲಿ ಗಣಪತಿ, ನವಗ್ರಹ, ವಾಸ್ತು, ಮಹಾಲಕ್ಷ್ಮಿ, ದೀಕ್ಷಾ, ಧನ್ವಂತರಿ, ಶಾಂತಿ ಪೌಷ್ಟಿಕ, ಲಲಿತಾ ಸಹಸ್ರನಾಮ ಪಾರಾಯಣ, ಚಂಡಿ ಸೇರಿದಂತೆ ಅನೇಕ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ನಾನು ಗುಡಿಬಂಡೆ ನಾಗೇಂದ್ರ ಭಟ್ ಅಂತ, ಈ ಗುಡಿಬಂಡೆ ಶ್ರೀಮಾತಾ ಗಾಯತ್ರಿ ಸೇವಾ ಟ್ರಸ್ಟ್ನ ಪ್ರಧಾನ ಸಂಚಾಲಕ. ನಮ್ಮ ಡಾಕ್ಟರ್ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಗುಡಿಬಂಡೆ ಗಾಯತ್ರಿ ಮಂದಿರ ಸೇವಾ ಟ್ರಸ್ಟ್ ವತಿಯಿಂದ ಈ ದೇಗುಲದ 37ನೇ ವಾರ್ಷಿಕೋತ್ಸವ ಸಂದರ್ಭ ಹಾಗೂ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಗಾಯತ್ರಿ ಜ್ಞಾನ ಯಜ್ಞಶಾಲೆ ಹಾಗೂ ಜೊತೆಗೆ ಆದರ್ಶ ದಂಪತಿಗಳಾಗಿ ಸಮಾಜಕ್ಕೆ ಏನೋ ಒಂದು ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಮ್ಮ ಜೀವಮಾನದ ಗಳಿಕೆಯ ಒಂದು ಭಾಗವನ್ನು ಇಲ್ಲಿ ಗುಡಿಬಂಡೆಯಲ್ಲಿ ನಿಮ್ಮ ಮುಂದೆ ಕಾಣ್ತಾ ಇರತಕ್ಕಂತಹ ಶ್ರೀಮತಿ ಯಶೋದಮ್ಮ ರಾಮಚಂದ್ರರಾವ್ ಸ್ಮಾರಕ ಗಾಯತ್ರಿ ವೇದ ವಿಜ್ಞಾನ ಪಾಠಶಾಲೆಗೆ ಕೊಡುಗೆಯಾಗಿ ನೀಡಿ ಇಂದು ಅವಿಸ್ಮರಣೀಯರಾಗಿರ್ತಕ್ಕಂತಹ ಶ್ರೀಮತಿ ಯಶೋದಮ್ಮ ರಾಮಚಂದ್ರರಾವ್ ಅವರ ಸ್ಮರಣೆಯಲ್ಲಿ ಇವತ್ತು ಲೋಕಾರ್ಪಣೆಗೊಳ್ತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಪೂಜೆ ಕೂಡ ನಡೆದಿದೆ. ಒಂದು ಪುರಾತನ ಕಲ್ಯಾಣ ಪುನಶ್ಚೇತನಗೊಳಿಸ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬೆಟ್ಟದಿಂದ ನಮ್ಮ ಬೆಟ್ಟದ ತಪ್ಪಲೇನಿದೆ ಸುರಸದ್ಮಗಿರಿಯ ಒಡಿಲು, ಈ ಬೆಟ್ಟದ ತಪ್ಪಲಿನಿಂದ ಹರಿದು ಬರತಕ್ಕಂತಹ ಹನಿ ಹನಿ ಮಳೆ ನೀರನ್ನು ಕೂಡ ಸಂಗ್ರಹ ಮಾಡಿ ಶುದ್ಧೀಕರಣಗೊಳಿಸಿ ಆ ಕಲ್ಯಾಣಿ ಪುನಶ್ಚೇತನಗೊಳ್ಳತಕ್ಕಂತಹ ಕಲ್ಯಾಣಿಯಲ್ಲಿ ಶೇಖರಣೆ ಮಾಡಿ ಗುಡಿಬಂಡೆ ಪಟ್ಟಣ ಜನತೆಗೆ
ಫ್ಲೋರೈಡ್ ರಹಿತ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು ಕೊಡಬೇಕು ಅಂತಕ್ಕಂಥದ್ದು ಈ ನಮ್ಮ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಒಂದು ಸಂಕಲ್ಪ. ಅದು ನೆರವೇರಿಸಲಿಕ್ಕೋಸ್ಕರ ಇವತ್ತು ನಮ್ಮ ಮಾನ್ಯ ಶಾಸಕರು ಅದಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಅದಕ್ಕೆ ಈ ಮುಂದಿನ ವರ್ಷದಲ್ಲಿ ಇದನ್ನು ಕೂಡ ಲೋಕಾರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮ ನಮ್ಮದಾಗಿದೆ. ಅದ್ರ ಜೊತೆಗೆ ಬರ್ತಕ್ಕಂತಹವರಿಗೆ ಎಲ್ಲ ಸಕಲ ಧ್ಯಾನ ಮಾಡಲಿಕ್ಕೆ ಏನು ಬೇಕು, ಇವತ್ತು ನಾವು ಮಾನಸಿಕ ಒತ್ತಡದಿಂದ ಯಾರು ಇವತ್ತು ಒತ್ತಡಕ್ಕೆ ಒಳಗಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ನಿವಾರಣೆಗೆ ಅರ್ಥವಾಗಿ ಈ ಸ್ಥಳದಲ್ಲಿ ಒಂದು ಧ್ಯಾನ ಮಂದಿರ ಬರ್ತಾ ಇದೆ. ಜೊತೆಗೆ 24 ಅಡಿ ಎತ್ತರದ ಗಾಯತ್ರಿ ಇಡೀ ವಿಶ್ವದಲ್ಲೇ ಮೊದಲು ಅಂತಕ್ಕಂಥ ಪ್ರಯತ್ನ ಕೂಡ ನಡೆಯುತ್ತೆ. ಜೊತೆಗೆ ವೇದ ವಿಜ್ಞಾನ ಪಾಠಶಾಲೆ ಸದುದ್ದೇಶ ಈ ಸಮಾಜ ಈ ಸಕಲ ಕಾರ್ಯಕ್ರಮಗಳ ನೇತೃತ್ವವನ್ನು ದೇಗುಲ ಸಮಿತಿ ಪರವಾಗಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಗಿರೀಶ್ ರಾವ್, ಪ್ರಧಾನ ಸಂಚಾಲಕರಾದ ಸನಾ ನಾಗೇಂದ್ರ ಭಟ್ ಹಾಗೂ ಸಕಲ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು, ಗುಡಿಬಂಡೆ ಶ್ರೀ ಮಾತಾ ಗಾಯತ್ರಿ ದೇವಿ ಸೇವಾ ಟ್ರಸ್ಟ್ನವರು ವಹಿಸಿದ್ದರು.